ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡುವ ನಮಸ್ಕಾರಗಳು. ಹರೇ ಕೃಷ್ಣ. ಬುಧವಾರ ಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಇದೆ. ಭಾರತದಲ್ಲಿ ಗೋಚರಿಸುವುದಿಲ್ಲ, ಯಾಕಂದರೆ ಗ್ರಹಣ ರಾತ್ರಿಯಲ್ಲಿದೆ. ಹಾಗಾಗಿ ಆಚರಣೆ ಏನೂ ಇಲ್ಲ, ಆದರೆ ಇಫೆಕ್ಟ್ ಏನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸಾಮಾನ್ಯ ಹುಣ್ಣಿಮೆ ಅಮಾವಾಸ್ಯೆಗೆ ನಮ್ಮ ಮನಸ್ಸುಗಳಲ್ಲಿ ಏನೇನೋ ನಡೆಯುತ್ತದೆ. ಗ್ರಹಣಕ್ಕಿಲ್ವೇ ಏನಾದರೂ ಪಕ್ಕದ ಬೀದಿಯಲ್ಲಿ ಸೌಂಡ್ ಆದರೆ ನಮಗೆ ಕೇಳಿದಾಗೆ ಏನಪ್ಪ ಅದು ಅಂತ ಆತಂಕ ಶುರುವಾಗುತ್ತೆ. ಅಕ್ಕಪಕ್ಕದಲ್ಲಿ ಏನಾದರೂ ಫಂಕ್ಷನ್ ನಡೆದರೂ ಕೂಡ ನಾವು ಹೋಗಿ ಬರೋ ದಾರಿ ಬದಲಾವಣೆ ಆಗುತ್ತೆ. ನೆರೆಹೊರೆಯವರ ಗಲಾಟೆ ಕೇಳಿದ್ರೇ ನಮಗೆ ತಳಮಳ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಸೂರ್ಯನಿಗೆ ಎಲ್ಲೇ ಗ್ರಹಣ ಆಗಲಿ ಇಫೆಕ್ಟು ಇದ್ದೇ ಇರುತ್ತದೆ. ಎಲ್ಲಿ ಏನು ನಡೆದರೂ ನಮಗೆ ಸ್ವಲ್ಪವಾದರೂ ಇಫೆಕ್ಟ್ ಇದ್ದೇ ಇರುತ್ತೆ, ಮತ್ತು ಅದು ತೋರಿಸುತ್ತೆ ಕೂಡ. ಮತ್ತು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆಚರಣೆ ಏನೂ ಇಲ್ಲ, ಅಂದರೆ ಪದಾರ್ಥಗಳ ಮೇಲೆ ದರ್ಬೆ ಹಾಕೋದು, ಆ ಸಮಯದಲ್ಲಿ ಊಟ ಮಾಡದೇ ಇರಬೇಕು ಅಂತ ಈ ತರಹದ ಆಚರಣೆ ಏನೂ ಇಲ್ಲ. ಮಹಾಲಯ ಅಮಾವಾಸ್ಯೆ ಯಥಾವತ್ತಾಗಿ ಆಚರಿಸ್ಬೋದು. ಆದರೆ ಈ ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡ್ಬೋದು. ಪರ್ವಕಾಲ ಆಗಿರೋದ್ರಿಂದ ಈ ಸಮಯದಲ್ಲಿ ಮಾಡಿದ ಜಪಕ್ಕೆ ಶಕ್ತಿ ಹೆಚ್ಚು, ಫಲ ಹೆಚ್ಚು. ಬೇಕಾದವರು ಮಾಡಿಕೊಳ್ಳಿ. 2ನೇ ತಾರೀಕು ರಾತ್ರಿ ಸಮಯ 9:13 ಶುರುವಾಗಿ 3ನೇ ತಾರೀಕು 3:17 ಟೋಟಲ್ ಆಗಿ 6 ಗಂಟೆಯ ಹತ್ತಿರ ಇರುತ್ತೆ. ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಸ್ತ ನಕ್ಷತ್ರದಲ್ಲಿ ಗ್ರಹಣ. ಎಲ್ಲ ರಾಶಿಯವರಿಗೂ ಒಂದಲ್ಲ ಒಂದು ಸಮಸ್ಯೆ ಬಂದೇ ಬರುತ್ತೆ. ಮುಂದೆ ನವರಾತ್ರಿ ಬರುವುದರಿಂದ ಎಲ್ಲರೂ ದುರ್ಗಾದೇವಿಯ ಆರಾಧನೆ ಮಾಡ್ತಾಯಿರಿ. ಇದರಿಂದ ಸಮಸ್ಯೆಗಳು ಕಡಿಮೆ ಆಗ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ರಾಜಕಾರಣದಲ್ಲಿ ಹಾಗೂ ಪ್ರಕೃತಿಯಲ್ಲಿ ಕೆಲವು ರೀತಿಯ ಬದಲಾವಣೆ. ಒಂದು ಚಂದ್ರಗ್ರಹಣ ಈಗಾಗಲೇ ಆಗಿತ್ತು, ಈಗ ಸೂರ್ಯಗ್ರಹಣ. ಭಯಪಡುವ ಅಗತ್ಯ ಇಲ್ಲ, ಎಚ್ಚರಿಕೆಯಿಂದ ಇದ್ದರೆ ಸಾಕು. ಇದು ಬರೀ ಗ್ರಹಣದಿಂದ ಮಾತ್ರ ಅಲ್ಲ, ಗ್ರಹಗತಿಗಳ ಪ್ರಭಾವದಿಂದ ಕೂಡ ಆಗುತ್ತೆ. ಮುಂದೆ ನವಗ್ರಹಗಳ ದೋಷ ಪರಿಹಾರಕ್ಕಾಗಿ ಏನು ಮಾಡಬೇಕು ಎಂದು ವಿಡಿಯೋ ಹಾಕ್ತೇವೆ. ದೊಡ್ಡ ದೊಡ್ಡ ಹೋಮ ಹವನ ಮಾಡಲು ಶಕ್ತರಲ್ಲದವರು ಆ ರೀತಿ ನವಗ್ರಹಗಳ ದೋಷ ಪರಿಹಾರ ಮಾಡಿಕೊಳ್ಬೋದು. ನೋಡ್ತಾ ಇರಿ ಕಲ್ಯಾಣಿ ಹಿಡನ್ ವೈಬ್ಸ್. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ.